ಸುದ್ದಿವಾಹಿನಿಯ ವೀಕ್ಷಕರಿಗೂ ಕೇಬಲ್ ಆಪರೇಟರ್ಸ್ಗಳಿಗೂ ಹಾಗೂ ಜಾಹೀರಾತುದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ, ಇದು HCN ನ್ಯೂಸ್. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ ವಿಘ್ನ ನಿವಾರಕ ಗಣಪನ ಸ್ಮರಣೆ. ಪ್ರತಿಷ್ಠಾಪನೆಗೊಂಡ 70ನೇ ವರ್ಷದ ಪೆಂಡಾಲ್ ಗಣಪತಿ ಮೂರ್ತಿ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾಹಿತಿ ನೀಡಿದ ಡಾಕ್ಟರ್ H. ನಾಗರಾಜ್. ವಿತರಣಾ ತೊಟ್ಟಿಗೆ ಧುಮ್ಮಿಕ್ಕಿದ ನೀರು. ಎತ್ತಿನಹೊಳೆ 2ನೇ ಹಂತ 2027ಕ್ಕೆ ಮುಕ್ತಾಯ. 7 ಜಿಲ್ಲೆಗಳ ಲಕ್ಷಾಂತರ ಮನೆಗಳಿಗೆ ಕುಡಿಯುವ ನೀರು ತಲುಪುವುದು ಶತಸಿದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ನುಡಿ. ಮಲೆನಾಡಿನಲ್ಲಿ ಸಾಮಾನ್ಯವಾಗಿರುವ ಕಾಡಾನೆಗಳ ಚಲನವಲನ. ವಾಹನ ಸವಾರರನ್ನ ಬೆನ್ನಟ್ಟಿದ ಒಂಟಿ ಕಾಡಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಟ್ಟುವ ರೋಚಕ ದೃಶ್ಯ. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಾಲ್ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವವು ಗಣ್ಯರ ಸಮ್ಮುಖದಲ್ಲಿ ಭಕ್ತರ ಎದುರು ಶನಿವಾರದಂದು ಮಧ್ಯಾಹ್ನ ಸುಮಾರು 12:35 ವೇಳೆಗೆ ಮಹಾಮಂಗಳಾರತಿಯೊಂದಿಗೆ ನೆರವೇರಿತು. ಹಾಸನ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮೊದಲು ಕೋರ್ತೇನೆ. ಎಲ್ಲರಿಗೂ ಆರೋಗ್ಯ ಆಯಸ್ಸು ನೀಡಿ ಕಾಪಾಡಲಿ. ಮಳೆ ಬೆಳೆ ಸುಖ ಶಾಂತಿಯನ್ನ ಹಾಸನದ ಜನತೆಗೆ ಕೊಡಲೆಂದು ಗಣೇಶನಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. ನಾನು ಅಧ್ಯಕ್ಷನಾಗಿ ನಗರದ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡ್ತೇನೆ. ಏನೇ ಸಮಸ್ಯೆ ಇಟ್ಟುಕೊಂಡು ನನ್ನ ಬಳಿ ಬಂದರೆ ಸ್ಪಂದಿಸುವುದಾಗಿ ಹೇಳಿದರು. ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ H. ನಾಗರಾಜ್ ಮಾತನಾಡಿ, ಹಾಸನ ನಗರದ ಜನತೆಗೆ ಎಲ್ಲಾ ಭಕ್ತಾದಿಗಳಿಗೂ ಕೂಡ 2024ನೇ ಸಾಲಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಶ್ರೀ ಗಣಪತಿ ಸೇವಾ ಸಮಿತಿ 70ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯ ಉದ್ಘಾಟನೆ ಆಗುವ ಮೂಲಕ ಮೊದಲ ದಿನ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 7ರ ಶನಿವಾರದಂದು 70ನೇ ವರ್ಷದ 9.5 ಅಡಿಯ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಿ ಸೆಪ್ಟೆಂಬರ್ 28ರ ಶನಿವಾರದವರೆಗೆ ನಾನಾ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವಿರುತ್ತದೆ. ಬಸ್ ನಿಲ್ದಾಣದ ಗಣಪತಿ ಇತಿಹಾಸ ಉಳ್ಳದ್ದಾಗಿದ್ದು, ಹಾಸನ ತಾಲೂಕು ಎಲ್ಲ ಕಡೆ ಉತ್ತಮ ಮಳೆಯಾಗಿ ಸಂತೋಷದಿಂದ ಬದುಕಬೇಕೆಂದು ಗಣಪತಿ ಬಳಿ ಕೇಳಿಕೊಳ್ಳಲಾಗಿದೆ. ಈ ಗಣಪತಿ ವೀಕ್ಷಣೆ ಮಾಡಲು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಗ್ರಾಮೀಣ ಪ್ರದೇಶದ ಮತ್ತು ನೆರೆಹೊರೆ ಜಿಲ್ಲೆಗಳಿಂದ ಬರ್ತಾರೆ. ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿರಬಹುದು. ವೇಷಭೂಷಣ ಸ್ಪರ್ಧೆ, ಸಂಗೀತ, ನಾಟಕ, ಜಾನಪದ ಗೀತೆ, ಭಜನೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಲೆಗಳ ಪ್ರದರ್ಶನ ಮಾಡಿ ಉತ್ತಮ ಪ್ರದರ್ಶನಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೊನೆಯ ದಿವಸ ಬೆಳಗ್ಗೆ 10 ಗಂಟೆಗೆ ಶ್ರೀ ಮಹಾಗಣಪತಿಯ ಮತ್ತು ಶ್ರೀ ಸ್ವರ್ಣ ಗೌರಿಯವರ ಉತ್ಸವ ಪ್ರಾರಂಭವಾಗಿ ಸ್ಥಳೀಯ ಹಾಗೂ ಪರಸ್ಥಳಗಳಿಂದ ಆಗಮಿಸುವ ಸಾಂಸ್ಕೃತಿಕ, ಜಾನಪದ ಕಲಾ ತಂಡಗಳೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಸಂಜೆ 6:30ಕ್ಕೆ ದೇವಿಗೆರೆ ತಲುಪಲಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ದೇವಿಗೆರೆಯಲ್ಲಿ ತೆಪ್ಪೋತ್ಸವದೊಂದಿಗೆ ವಿಸರ್ಜಿಸಲಾಗುತ್ತದೆ. ಸೆಪ್ಟೆಂಬರ್ 1ರಂದು ಮಂಗಳವಾರ 12:30ಕ್ಕೆ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ಪ್ರಸಾದ ರೂಪದ ಅನ್ನ ಸಂತರ್ಪಣೆ ನಡೆಸಲಾಗುವುದು. ಉತ್ಸವದ ಯಶಸ್ವಿಗೆ ಎಲ್ಲರೂ ಸಹಕರಿಸುವಂತೆ ಕೋರಿದರು. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಬೋಧೇಶ್ HD ಶೇಖರ್, HS ಅನಂತನಾರಾಯಣ, NS ಶಂಕರರಾವ್, ಸಿ ರಾಮಚಂದ್ರಯ್ಯ, HM ಸುರೇಶ್ ಕುಮಾರ್, HP ಕಿರಣ್, MK ಕಮಲ್ ಕುಮಾರ್, HD ದೀಪಕ್, ಲೀಲಾ ಕುಮಾರ್ ಹಾಗೂ ಗಿರಿಗೌಡ, ಗಿರೀಶ್ ಚನ್ನವೀರಪ್ಪ, ನೇತ್ರಾವತಿ, ನಗರಸಭೆ ಮಾಜಿ ಅಧ್ಯಕ್ಷ CR ಶಂಕರ್, ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್, ವಿಷ್ಣುಸೇನೆ ಅಧ್ಯಕ್ಷ ಮಹಾಂತೇಶ್, ಹಿರಿಯ ಪತ್ರಕರ್ತ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಕಾರ್ಯಕ್ರಮಕ್ಕೆ ವಿದ್ಯಾ ಗಣಪತಿ ಸೇವಾ ಸಮಿತಿಯ ಎಲ್ಲಾ ಸದಸ್ಯರು, ಧರ್ಮದರ್ಶಿಗಳು ಹಾಗೂ ಭಕ್ತಾದಿಗಳೆಲ್ಲ ಬಹಳ ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ. ಈ ದಿನ ಮಹಾಗಣಪತಿಯು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಗಣಪತಿ ಗೌರಮ್ಮ ಎಲ್ಲರ ಮನಸ್ಸನ್ನು ಮುದಗೊಳಿಸಲಿ ಹಾಗೂ ಎಲ್ಲರೂ ಆರೋಗ್ಯವಂತರಾಗಿ ಬಾಳಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಉದ್ಘಾಟಿಸಿದ್ದೇನೆ. ಮನುಷ್ಯನಾಗಿ ಬಾಳಬೇಕಿತ್ತೆ ನಿನ್ನ ಆರೈಕೆ ಇರಲಿ ಭಗವಂತ, ಆ ತರ ಅನುಗ್ರಹಿಸುವಂತ ನಾನು ಕೇಳ್ಕೊಂಡಿದ್ದೀನಿ. ನಗರದ ಸಮಸ್ಯೆಗಳು ಇದ್ದಿದ್ದೆ, ಅದನ್ನು ನಾನು ಬಗೆಹರಿಸ್ತೀವಿ. ಅದನ್ನು ಹಂತವಾಗಿ ಚಾಲನೆ ಕೊಡ್ತೀನಿ. ಸ್ವಚ್ಛತೆ ಇರಬಹುದು, ಲೈಟಿನ ಸಮಸ್ಯೆ ಇರಬಹುದು, ರೋಡಿನ ಸಮಸ್ಯೆ ಇರಬಹುದು, ನೀರಿಂದ ಇರಬಹುದು, ಎಲ್ಲವನ್ನೂ ನಾನು ಹಂತವಾಗಿ ಎಲ್ಲರ ಸಹಕಾರದಿಂದ ಅವುಗಳಿಗೆ ಪರಿಹಾರ ಕಂಡುಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿದೆ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಗರಸಭಾ ಸದಸ್ಯರು ಹಾಗೂ ಹಿರಿಯರ ಸಲಹೆಯೊಂದಿಗೆ ಈ ಆಶ್ರಮವನ್ನು ಉತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ವಿಶ್ವಾಸ ನನ್ನಲ್ಲಿದೆ. ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಅದಕ್ಕೆ ನನಗೆ ಆಶೀರ್ವಾದವನ್ನು ನೀಡುವ ವಿದ್ಯಾ ಗಣಪತಿ ಈ ಹಾಸನ ನಗರ ಈ ದೇಶದಲ್ಲೇ ಒಂದು ಉತ್ತಮವಾದ ನಗರವಾಗಿ ಪ್ರಜ್ವಲಿಸಲಿ ಅಂತ ನಾನು ಕೇಳ್ಕೊಂಡಿದ್ದೇನೆ. ಹಬ್ಬದ ಶುಭಾಶಯಗಳನ್ನ ಹಾಸನ ನಗರದ ನಾಗರಿಕರಿಗೆ
ಎಲ್ಲ ಬಂಧು ಭಗಿನಿಯರಿಗೆ, ಸಹೋದರ ಸಹೋದರರಿಗೆ ಇವತ್ತಿನ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ನಮ್ಮ ಶ್ರೀ ಗಣಪತಿ ಸೇವಾ ಸಂಸ್ಥೆ ವತಿಯಿಂದ ನಾನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಾವು ಇದು 70ನೇ ವರ್ಷದ ಗಣಪತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಆತ್ಮೀಯರಾದ ನಗರಸಭೆ ಅಧ್ಯಕ್ಷರಾದ ಸನ್ಮಾನ್ಯ ಚಂದ್ರೇಗೌಡರು ಬಂದು ಅದರಲ್ಲಿ ಅವರು ನಮ್ಮ ಸಂಸ್ಥೆಯ ಧರ್ಮರ್ಷಿಗಳು ಕೂಡ ಅವರು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗಣಪತಿಯ ಪರವಾಗಿ, ಗೌರವನ ಪರವಾಗಿ, ಹಾಸನ ಜನತೆ ಎಲ್ಲ ಸಾರ್ವಜನಿಕರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಹೇಳಿದಾಗೆ ಕೂಡ ನಾವು ಅವ್ರು ಹೇಳಿದಂಗೆ ಹಾಸನ ಜನತೆಗೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ, ಸುಖವಾಗಿ, ಸಂತೋಷದಿಂದ ಬದುಕಬೇಕು, ಎಲ್ಲರೂ ಸೌಹಾರ್ದತೆಯಿಂದ ಬಾಳ್ಬೇಕು, ಶಾಂತಿಯುತವಾಗಿ ಬದುಕಬೇಕು ಅಂತ ನಾನು ಜನಗಳಲ್ಲಿ ವಿನಂತಿ ಮಾಡಿಕೊಂಡು, ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಪ್ರಾರಂಭವಾದ ಗಣೇಶೋತ್ಸವ 21 ದಿನಗಳ ಕಾಲ ನಡೆಯುತ್ತೆ, 27ನೇ ತಾರೀಕುವರೆಗೂ. ಸೊ 28ನೇ ತಾರೀಕು ಅಲ್ಲಿವರೆಗೂ ಕಾರ್ಯಕ್ರಮಗಳು ಬೆಳಗಿನ ದಿವಸ ಪೂಜಾ ವಿಧಿವಿಧಾನ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೆ 28ನೇ ತಾರೀಕು ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು 25ರಿಂದ 30 ಕಲಾತಂಡಗಳಿಗೆ ವಿವಿಧ ಆಕರ್ಷಣೆಗಳೆಲ್ಲ ಜಿಲ್ಲೆಯ, ರಾಜ್ಯದ, ಹೊರ ಜಿಲ್ಲೆಯ ಕಲಾತಂಡಗಳಿಂದ ಬಹಳ ಅದ್ಭುತವಾಗಿ ಒಂದು ಮೂಡಿ ಬರುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಥೋತ್ಸವ, ಗೌರಮ್ಮ ಗಣೇಶ ಮತ್ತೆ ಟ್ಯಾಬ್ಯುಲಾ, ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರ ಈ ವರ್ಷ ಉದ್ಘಾಟನೆ ಆಗಿರೋದ್ರಿಂದ ರಾಮಲಲ್ಲ ಪ್ರತಿಷ್ಠಾಪನೆ ಒಂದು ಮೂರ್ತಿಯನ್ನು ಸಹ ಟ್ಯಾಬ್ಯುಲಾದಲ್ಲಿ ಇಟ್ಟಿದ್ವಿ. 1ನೇ ತಾರೀಕು ಅನ್ನದಾನವನ್ನು ಏರ್ಪಡಿಸಿದ್ವಿ ಮಂಗಳವಾರ. ಅದರಲ್ಲಿ ಸುಮಾರು 8ರಿಂದ 9 ಸಾವಿರ ಜನ ಭಾಗವಹಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹಾಸನ ಜನತೆ ಭಕ್ತ. ಎತ್ತಿನಹೊಳೆ 2ನೇ ಹಂತ 2027ಕ್ಕೆ ಮುಗಿದು ಕುಡಿಯುವ ನೀರು 7 ಜಿಲ್ಲೆಗಳ ಲಕ್ಷಾಂತರ ಮನೆಗಳನ್ನು ತಲುಪುವುದು ಶತಸಿದ್ಧ ಎಂದು ಮುಖ್ಯಮಂತ್ರಿ ಅವರು ಭರವಸೆಯಿಂದ ನುಡಿದರು. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ 1ಕ್ಕೆ ಸಕಲೇಶಪುರ ತಾಲೂಕಿನ ಬೈಕೆರೆ ದೊಡ್ಡನಗರದ ಪಂಪ್ ಹೌಸ್ನಲ್ಲಿ ಚಾಲನೆ ನೀಡಿದ ಬಳಿಕ ಹೆಬ್ಬನಹಳ್ಳಿಯ 4ನೇ ವಿತರಣಾ ತೊಟ್ಟಿ ಬಳಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು. ಇದು 2 ಹಂತದ ಯೋಜನೆ. ಮೊದಲ ಹಂತ ಉದ್ಘಾಟನೆಯಾಗಿದ್ದು 2ನೇ ಹಂತ 2027ಕ್ಕೆ ಮುಕ್ತಾಯಗೊಂಡು ಇಡೀ ಯೋಜನೆ ಯಶಸ್ವಿಯಾಗಿ ಜಾರಿಯಾಗುತ್ತದೆ. ಲಕ್ಷಾಂತರ ಫಲಾನುಭವಿಗಳಿಗೆ ಯೋಜನೆಯ ಅನುಕೂಲ ತಲುಪಲಿದೆ. 7 ಜಿಲ್ಲೆಗಳ ಜನತೆಯ ಮನೆಗೆ ಕುಡಿಯುವ ನೀರು ತಲುಪುತ್ತದೆ. 10 ಕೆರೆಗಳನ್ನು ತುಂಬಿಸಲಾಗುತ್ತದೆ ಎಂದು ಸ್ಪಷ್ಟ ಭರವಸೆ ನೀಡಿದರು. ಹೇಗಿದ್ರೂ ಕೆಲವರು ನಿಮ್ಮ ಕಣ್ಣೆದುರಿಗೆ ಇರುವ ಸತ್ಯವನ್ನ ಸುಳ್ಳೆಂದು ಬಿಂಬಿಸಿ ನಿಮ್ಮನ್ನ ಬಕ್ರಾ ಮಾಡಲು ಕೆಲವರು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ಅಪನಂಬಿಕೆ ಸೃಷ್ಟಿಸುವವರ ಮಾತುಗಳನ್ನ ಕೇಳಬೇಡಿ, ನಿಮ್ಮ ಕಣ್ಣೆದುರೇ ಇರುವುದನ್ನ ನಂಬಿ ಎಂದು ಕರೆ ನೀಡಿದರು. ಎತ್ತಿನಹೊಳೆಗೆ ನನ್ನ ಕಾಲದಲ್ಲೇ ಭೂಮಿ ಪೂಜೆ ಆಗಿತ್ತು. ಮೊದಲ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೆ. 2ನೇ ಹಂತದ ಯೋಜನೆಯನ್ನ ನಾನೇ ಉದ್ಘಾಟಿಸಿ ಯೋಜನೆಯನ್ನ ಪೂರ್ಣ ಮಾಡಿ ಕುಡಿಯುವ ನೀರನ್ನ ಕೊಡ್ತೀವಿ. ಕೆರೆಗಳನ್ನ ತುಂಬಿಸಿಯೇ ತೀರೋದು ಶತಸಿದ್ಧ ಎಂದು ಗ್ಯಾರಂಟಿಯ ಮಾತುಗಳನ್ನಾಡಿದ್ರು. ಕುಡಿಯುವ ನೀರಿನ ವಿಚಾರದಲ್ಲಿ ರೈತರಿಗೆ ಅರಣ್ಯಾಧಿಕಾರಿಗಳು ಯಾವುದೇ ತೊಂದರೆ ಕೊಡಬಾರದು. ಇದೇ ಸಂದರ್ಭದಲ್ಲಿ ಸ್ಪಷ್ಟ ಸೂಚನೆ ನೀಡಿದರು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ 29 ತಾಲೂಕುಗಳ ಬದುಕನ್ನೇ ಬದಲಾಯಿಸುವ ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರೆಯಿತು. ಉಪಮುಖ್ಯಮಂತ್ರಿ ಹಾಗೂ ಜಲ ಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಸಚಿವರಾದ ರಾಜಣ್ಣ, ಎಂಬಿ ಪಾಟೀಲ್, ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಸೇರಿದಂತೆ 5 ತಾಲೂಕುಗಳ ಶಾಸಕರು, ಚುನಾಯಿತ ಪ್ರತಿನಿಧಿಗಳು, ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದರು. HCN ನ್ಯೂಸ್, ಸಕಲೇಶಪುರ. ಬೇಲೂರು ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ದಿನನಿತ್ಯ ಕಾಡಾನೆಗಳ ಚಲನವಲನ ಸಾಮಾನ್ಯವಾಗಿದ್ದು, ಇಂದು ಬೆಳಗಿನ ಸಮಯ ಹೆಚ್ಚು ಹಾರ್ನ್ ಮಾಡಿದ ವಾಹನ ಸವಾರರನ್ನ ಒಂಟಿ ಕಾಡಾನೆ ಬೆನ್ನಟ್ಟಿ ರೋಚಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೇಲೂರು ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ದಿನನಿತ್ಯ ಕಾಡಾನೆಗಳ ಚಲನವಲನ ಸಾಮಾನ್ಯವಾಗಿದ್ದು, ಸೆಪ್ಟೆಂಬರ್ 5ರಂದು ಬೆಳಗಿನ ಸಮಯ ಅರೇಹಳ್ಳಿಯಿಂದ ಮೂಡಿಗೆರೆ ತಾಲೂಕಿನತ್ತ ಪ್ರಯಾಣ ಬೆಳೆಸಿದ ಸ್ಥಳೀಯರಿಗೆ ಕಾನನಹಳ್ಳಿ ಬಳಿ ಮುಖ್ಯ ರಸ್ತೆಯಲ್ಲಿ ದಿಢೀರನೆ ಒಂಟಿ ಕಾಡಾನೆಯೊಂದು ಪ್ರತ್ಯಕ್ಷವಾಗಿದ್ದು, ವಾಹನ ಸವಾರರು 4 ಚಕ್ರದ ವಾಹನವಾದ್ದರಿಂದ ತುಸು ನಿಶ್ಚಿಂತೆಯಿಂದ ದಾರಿ ಮಧ್ಯೆ ನಿಂತಿದ್ದ ಕಾಡಾನೆಯನ್ನು ಓಡಿಸಲು ಹಾರ್ನ್ ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ. ಆಗ ಇದಕ್ಕಿದ್ದಂತೆ ಒಂಟಿ ಸಲಗ ವಾಹನವನ್ನ ಬೆನ್ನಟ್ಟಿ ನಂತರ ರಸ್ತೆ ಬದಿಯಲ್ಲೇ ನಿಂತಿರುತ್ತದೆ. ಇದನ್ನು ಗಮನಿಸಿದ ವಾಹನ ಸವಾರರು ತುಸು ಧೈರ್ಯದಿಂದ ತಮ್ಮ ವಾಹನವನ್ನ ಮುಂದೆ ಚಲಾಯಿಸಿದ್ದಾರೆ. ಆಗ ರೊಚ್ಚಿಗೆದ್ದ ಸಲಗ ಮತ್ತೆ ಬೆನ್ನಟ್ಟಿದೆ. ಈ ರೋಚಕ ಘಟನೆಯನ್ನ ವಾಹನದ ಒಳಗಿದ್ದ ಸಹ ಪ್ರಯಾಣಿಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಮಸ್ಕಾರ ಹಾಸನ, ನಿಮ್ಮ ಯೂನಿಲೈಟ್ ಸಾದರಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಧಮಾಕ ಸೇಲ್. ಈ ಗಣೇಶ ಹಬ್ಬದ ಪ್ರಯುಕ್ತ 0% ಬಡ್ಡಿ ದರದಲ್ಲಿ ಹಾಗೂ 0 ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೈಟ್ನಲ್ಲಿ 25,000ದಿಂದ 50,000ವರೆಗೆ ಖರೀದಿ
ಖರೀದಿಸಿ ಹಾಗೂ ಪಡೆಯಿರಿ 6,999 ರೂಪಾಯಿ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ. 50,000ದಿಂದ 75,000ವರೆಗೂ ಖರೀದಿಸಿ ಹಾಗೂ ಪಡೆಯಿರಿ 10,500 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಸಂಪೂರ್ಣ ಉಚಿತ. 75,000ದಿಂದ 1,00,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 12,100 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಬ್ಯಾಗ್ ಸಂಪೂರ್ಣ ಉಚಿತ. 1,00,000ದ ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ 15,395 ರೂಪಾಯಿ ಮೌಲ್ಯದ ಫಿಲಿಪ್ಸ್ ಕ್ಯಾಮೆರಾ ಮತ್ತು ಸಫಾರಿ ಟ್ರಾಲಿ ಬ್ಯಾಗ್ ಉಚಿತ. ನಿಮ್ಮ ಯೂನಿಲಿಡ್ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ 26,000ವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ ಶೇಕಡ 7.5ರವರೆಗೆ ಕ್ಯಾಶ್ ಬ್ಯಾಕ್ HDFC ಕಾರ್ಡ್ಗಳ ಮೇಲೆ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ 15,000ವರೆಗೂ ಎಕ್ಸ್ಚೇಂಜ್ ಮೊತ್ತ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು. ಹಿಂದೆ ಭೇಟಿ ಕೊಡಿ ನಿಮ್ಮ ಯೂನಿಲೈಟ್ ಸ್ಟೋರ್ಗೆ. ನಮ್ಮ ವಿಳಾಸ ಯೂನಿಲೈಟ್ ಅಪ್ಲಯನ್ಸಸ್, ಜುವೆಲ್ ರಾಕ್ ಹೋಟೆಲ್ ಎದುರು, BM ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9900032412. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರಸಭೆಯಿಂದ ಅಧಿಕಾರಿಗಳು ಗಣಪತಿ ಮೂರ್ತಿ ಪರೀಕ್ಷೆ ಮಾಡುತ್ತಿದ್ದು, ನಾವು ಪರೀಕ್ಷೆ ಮಾಡಿದಂತೆ ಇಲ್ಲಿ ಯಾರೂ ಕೂಡ POP ಗಣೇಶ ಮಾರಾಟ ಮಾಡುತ್ತಿಲ್ಲ ಎಂದು ಮಹಾವೀರ ವೃತ್ತದಲ್ಲಿ ವ್ಯಾಪಾರಸ್ಥರು ಹೇಳಿದ್ದಾರೆ. ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗೆ ಬೇಡಿಕೆ ಇಲ್ಲ, ಆದರೆ ಶೈನಿಂಗ್ ಇರುವ ಗಣಪತಿ ಮೂರ್ತಿ ವ್ಯಾಪಾರಕ್ಕೆ ಜನರು ಮುಗಿಬಿದ್ದಿರೋದ್ರಿಂದ ಗಣೇಶ ಮೂರ್ತಿ ವ್ಯಾಪಾರಸ್ಥರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಲ್ಲದೆ ಹಾಕಿದ ಬಂಡವಾಳ ಬಂದರೆ ಸಾಕು ಎಂದು ಗ್ರಾಹಕರ ಬರುವಿಕೆಗೆ ಕಾಯ್ತಿದ್ದಾರೆ. ಇನ್ನೊಂದು ಕಡೆ ಶೈನಿಂಗ್ ಇರುವ ಗಣಪತಿ ಮಾರಾಟ ಮಾಡುವವರು ವ್ಯಾಪಾರ ಚೆನ್ನಾಗಿಯೇ ನಡೆಯುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಪ್ರತಿ ವರ್ಷ ಗಣೇಶನ ಮೂರ್ತಿ ವ್ಯಾಪಾರವನ್ನ ಹಾಸನ ನಗರದ ಮಹಾವೀರ ವೃತ್ತ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವ್ಯಾಪಾರ ಮಾಡಲಾಗುತ್ತಿದೆ. ಗಣೇಶ ಮೂರ್ತಿ ವ್ಯಾಪಾರ ಮಾಡುವ ವರ್ತಕ ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ, ಪರಿಸರ ಗಣಪತಿಯೆಂದು ಮಣ್ಣಿನಿಂದ ಮಾಡಿದ್ರೆ ಖರೀದಿ ಮಾಡಲು ಗ್ರಾಹಕರೇ ಬರ್ತಿಲ್ಲ. ಹಾಕಿದ ಬಂಡವಾಳ ತೆಗೆಯಲಾಗದೆ ಖರ್ಚಿಗಾಗಿ ಒಂದು ಗಣಪತಿ ಮಾತ್ರ ವ್ಯಾಪಾರ ಮಾಡಲಾಗಿದೆ. ಎಲ್ಲರೂ ಶೈನಿಂಗ್ ಇರುವ POP ಗಣಪತಿಯತ್ತ ಹೋಗ್ತಿದ್ದಾರೆ. ಇನ್ನು ಪೇಪರ್ ಗಣೇಶ ಎಂಬುದು ಬಂದಿದ್ದು, ಆದರೆ ಅದು ಪೇಪರ್ ಗಣಪತಿಯಲ್ಲ, ಕೆಮಿಕಲ್ ಮಿಶ್ರಿತವಾಗಿದ್ದು ಬೇಕಾದ್ರೆ ಪರೀಕ್ಷೆ ಮಾಡಲು ಲ್ಯಾಬ್ಗೆ ಕಳುಹಿಸಿಕೊಡಿ ಎಂದು ಒತ್ತಾಯಿಸಿದರು. ಈ ಸಮಸ್ಯೆಯಿಂದಲೇ ಪೇಪರ್ ಗಣೇಶ ಎಂದು 12, 15, 18 ಅಡಿ ಗಣೇಶನ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ದಾರೆ. ಇದನ್ನ ಪರೀಕ್ಷೆ ಮಾಡಲು ಯಾರು ಸುಳಿಯುತ್ತಿಲ್ಲ. ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮಾಡಿ ವ್ಯಾಪಾರ ಮಾಡಿದ್ರೆ ಅನೇಕ ಬಾರಿ ಬಂದು ಪರೀಕ್ಷೆ ಮಾಡ್ತಾರೆ. ನಮ್ಮ ಸುತ್ತಮುತ್ತಲೇ ಪೇಪರ್ ಗಣೇಶ ವ್ಯಾಪಾರ ಮಾಡುತ್ತಿದ್ದು, ಆದರೆ ಅದು ಪೇಪರ್ ಅಲ್ಲ. ಹಾಸನದಲ್ಲಿ ಇಡುವ ಗಣಪತಿ ಬಹುತೇಕ POP ಆಗಿಯೇ ಇದ್ರೂ ಇದುವರೆಗೂ ಯಾರೂ ಕ್ರಮ ಕೈಗೊಂಡಿಲ್ಲ ಎಂದರು. ಈ ಗಣಪತಿ ವಾಪಸ್ ಕೊಂಡೊಯ್ಯಲು ಹುಡುಗರಿಗೆ ಬಾಡಿಗೆ ಕೊಡಬೇಕು. ಮಳೆಗೆ ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಇರುವ ಗಣಪತಿಯನ್ನ ಸ್ಥಳದಲ್ಲೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ. ಪರಿಸರ ಸ್ನೇಹಿ ಗಣೇಶನಿಗೆ ಯಾರೂ ಬೆಲೆ ಕೊಡ್ತಿಲ್ಲ, ಕೇಳುವವರೇ ಇಲ್ಲ. ಕಳೆದ 35 ವರ್ಷಗಳಿಂದಲೂ ಈ ಗಣಪತಿ ನಿರ್ಮಿಸಿ ವ್ಯಾಪಾರ ಮಾಡುವ ನಾವು ಈ ವರ್ಷ ಅತಿ ನಷ್ಟದಲ್ಲಿ ಸಿಲುಕಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಗಣೇಶ ವ್ಯಾಪಾರ ಮಾಡುವ KH ಶಿವಶಂಕರ ಆಚಾರ್ಯ ಮತ್ತು ಅಜಯ್ ಮಾಧ್ಯಮದೊಂದಿಗೆ ಮಾತನಾಡಿ, ಗಣಪತಿ ವ್ಯಾಪಾರ ಕಳೆದ 2 ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದ್ದು, ಕಳೆದ 2 ವರ್ಷಗಳ ಕಾಲ ಚುನಾವಣೆ ಇತ್ತು, ಆದರೆ ಬಿಸಿನೆಸ್ ಪರವಾಗಿಲ್ಲ. ಗ್ರಾಹಕರು ಗಣಪತಿ ಮೂರ್ತಿ ಖರೀದಿ ಮಾಡುತ್ತಿದ್ದಾರೆ. ನಾವು ಗಣೇಶನನ್ನ 3 ಅಡಿಯಿಂದ 12 ಅಡಿಯವರೆಗೂ ವ್ಯಾಪಾರ ಮಾಡಲಾಗುತ್ತಿದ್ದು, 6,000ದಿಂದ 50,000ವರೆಗೂ ಗಣೇಶನ ಮೂರ್ತಿ ವ್ಯಾಪಾರವಾಗುತ್ತಿದೆ. ಇಂತಹ ಗಣಪತಿಗಳನ್ನ ತಮಿಳುನಾಡಿನಿಂದ ತರಿಸಲಾಗಿದೆ ಎಂದರು. POP ಗಣಪತಿಯನ್ನ ಕೆಲವರು ಮಾರುತ್ತಿರಬಹುದು. ಈಗಾಗಲೇ ಇಲ್ಲಿ ನಗರಸಭೆಯವರು ಗಣಪತಿ ಮೂರ್ತಿಯನ್ನ ಪರೀಕ್ಷೆ ಮಾಡಿ ಇದು ಮಣ್ಣಿನ ಗಣಪತಿ ಎಂದು ಹೇಳಿರುವುದಾಗಿ ತಿಳಿಸಿದರು. HCN ನ್ಯೂಸ್ ಹಾಸನ್. ಸರ್, ಗಣಪತಿ ಬಿಸಿನೆಸ್ 8 ದಿವಸ ಆಯ್ತು ನಾವು ತಂದಾಕಿ. ಒಂದೇ ಒಂದು ಗಣಪತಿ ಸೇಲ್ ಮಾಡೋಕ್ಕಾಗಿಲ್ಲ ಸರ್. ಖರ್ಚಿಗೆ ದುಡ್ಡಿರೋ ಆಗ್ಬಿಟ್ಟು ಒಂದು ಗಣಪತಿನ 5,000 ರೂಪಾಯಿ ಕೊಟ್ಟಿದ್ದೀವಿ. 2,000 ಅಡ್ವಾನ್ಸ್ ಕೊಟ್ಟಿದ್ರೆ 3,000 ಇದೆ. ಇವತ್ತು ಒಂದು ಗಣಪತಿಗೆ ಜನನೇ ಬಂದಿಲ್ಲ. ಎಲ್ಲ POP ಗಣಪತಿ ಮಣ್ಣಿನ ಎಲ್ಲ ಈಗ ಪೇಪರ್ ಗಣೇಶ ಅಂತ ಬಿಟ್ಟಿದ್ದಾರೆ. ಆ ಪೇಪರ್ ಗಣೇಶ ಅಲ್ಲ ಸರ್, ಕೆಮಿಕಲ್ ಅದು. ಪ್ರತಿಯೊಂದು ಬೇಕಾದ್ರೆ ಯಾವ್ದಾರ ಲ್ಯಾಬಿಗೆ ಕಳಿಸ್ಬಿಟ್ಟು ಚೆಕ್ ಮಾಡಲಿ. ಅದು ಪೇಪರ್ ಗಣೇಶ ನೋಡ್ರೆ ನಾವು ಮಣ್ಣಿನ ಗಣಪತಿ ಮಾಡೋದನ್ನೇ ಬಿಟ್ಬಿಡ್ತೀವಿ. ಇದು ಸಮಸ್ಯೆ ಆಗಿ ಎಲ್ಲ ಪೇಪರ್ ಗಣೇಶ ಅಂತ 10 ಅಡಿ 15 ಅಡಿ 20 ಅಡಿ ಗಣಪತಿ ತಂದು ಮಾರ್ತಾ ಇದ್ದಾರೆ. ಅದನ್ನ ಯಾರು ಚೆಕ್ ಮಾಡಿಲ್ಲ. ಪೇಪರ್ ಅಂತಾರೆ, ಅದು ಪೇಪರ್ ಅಲ್ಲ ಸರ್, ಪ್ರತಿಯೊಂದು ಕೆಮಿಕಲ್ ಅದು.
ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಬಂದು 16 ಸರಿ ಚೆಕ್ ಮಾಡ್ತಾರೆ. ನಮ್ದು ಮಣ್ಣಿಂದೇನೆ, ಈ ಸಿಟಿ ಒಳಗೆ ಮಾಡ್ತಾ ಇದ್ದಾರೆ ಮಣ್ಣಿಂದೆ. ಇಲ್ಲೇ ಮಾಡ್ತಾ ಇದ್ದಾರೆ ಪೇಪರ್ ಗಣೇಶ ಅಂತ, ಅದು ಪೇಪರ್ ಅಲ್ಲ. ಚೆಕ್ ಮಾಡಿದ್ರು ಪೇಪರ್ ಅಂತ, ಪೇಪರ್ ಅಲ್ಲ ಸರ್, ಅದು ಕೆಮಿಕಲ್. ಅದು ಕೆಮಿಕಲ್ ಹಾಕೊಂಡು ಬಂದಿದೆ. ಈಗ ಎಲ್ಲ ಬರೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ POP ಗಣಪತಿ ಇದೆ. ಮಣ್ಣಿನ ಗಣಪತಿ ಎಲ್ಲೂ ಸಲ ಈಗ ನಮ್ಮ ಹಾಸನಲ್ಲಿ ಗಣಪತಿ ಇಡೋ ಸ್ಟೇಜ್ ಅಲ್ಲಿ 10-20% ಗಣಪತಿ POP ಬರುತ್ತೆ. ಅದಕ್ಕೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ನಾನು ಹೇಳ್ತಾ ಇಲ್ಲ, ಅವರೇ ಹೋಗ್ತಾರೆ ಇಟ್ಟಿರೋ ಜಾಗದಲ್ಲಿ ಪರಿಶೀಲನೆ ಮಾಡಿ ಇವತ್ತು ನಾಳೆ ಬೆಳಗ್ಗೆ. ಸಮಾಜ ತಿದ್ದುವ ಕಾಯಕದಲ್ಲಿರುವ ಶಿಕ್ಷಕರು ಅತ್ಯಂತ ಗೌರವಕ್ಕೆ ಪಾತ್ರರು. ಅವರಿಗೆ ಸಿಗುವ ಗೌರವ ಜಗತ್ತಿನಲ್ಲಿ ಇನ್ಯಾರಿಗೂ ಸಿಗೋದಿಲ್ಲ. ಶಿಕ್ಷಕ ಈ ದೇಶದ ರಕ್ಷಕ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಆಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ಆಲೂರು ಇವರ ವತಿಯಿಂದ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಮಾಜ ನಿರ್ಮಾಣ ಮಾಡುವ ಕಾರ್ಯಗಳಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ರಾಷ್ಟ್ರಾಭಿಮಾನ ಮೂಡಿಸುವ ಶಿಕ್ಷಣಕ್ಕೆ ಶಿಕ್ಷಕರು ಕಾರ್ಯೋನ್ಮುಖರಾಗಬೇಕು. ಶಿಸ್ತು, ವಿದ್ಯೆ, ವಿನಯ ಇವುಗಳು ಇಂದಿನ ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಅತ್ಯಂತ ಅಮೂಲ್ಯವಾದ ಗುಣಗಳಾಗಿವೆ. ಶಿಕ್ಷಕರಲ್ಲಿ ಕರ್ತವ್ಯ ಪ್ರಜ್ಞೆ ಇದ್ದರೆ ಶಿಕ್ಷಣ ಸುಧಾರಣೆಯಾಗುವುದು ಖಚಿತ. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಕರು ಬೋಧಿಸಿದರೆ ಮಕ್ಕಳ ಕಲಿಕೆಯ ಗುಣಮಟ್ಟಕ್ಕೆ ಪೂರಕವಾಗುತ್ತದೆ. ಕೇವಲ ಶಿಕ್ಷಕರು ಪಾಠ ಹೇಳಿದರೆ ಸಾಲದು. ಪಾಲಕರು ಮಕ್ಕಳ ಕಲಿಕಾ ಮಟ್ಟವನ್ನು ಪರೀಕ್ಷಿಸುವ ಪ್ರಯತ್ನ ಮಾಡಿದಾಗ ಮಾತ್ರ ಪರಿಪೂರ್ಣ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಶಿಕ್ಷಕರಾಗ್ತಾರೆ. ಶಿಕ್ಷಕರನ್ನ ನಾವು ಯಾವ ಸಂದರ್ಭದಲ್ಲಿಯೂ ಮರೆಯಬಾರದು. ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಆದ್ದರಿಂದ ಕೆಲವು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡೋದು ಜನಪ್ರತಿನಿಧಿಗಳಾದ ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಕಲೇಶಪುರಕ್ಕೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅನುದಾನಕ್ಕೆ ಬೇಡಿಕೆ ಸಲ್ಲಿಸಲಾಗುವುದು. ಹಲವು ದಿನಗಳಿಂದ ಶಿಕ್ಷಕರ ಹಲವು ಬೇಡಿಕೆಗಳು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಹಲವು ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ತಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದೇನೆ. ಶಾಸಕನಾಗಿ ನಿಮ್ಮ ನನ್ನ ಜವಾಬ್ದಾರಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಶಿಕ್ಷಕರು ಜನಮೆಚ್ಚುವ ಉತ್ತಮ ಸೇವೆ ಮಾಡಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರು ಭದ್ರ ಬುನಾದಿ ಇದ್ದಂತೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ಅವರನ್ನ ಈ ನಾಡಿನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಶಿಕ್ಷಕ ಸಮುದಾಯದ ಮೇಲಿದೆ. ಶಿಕ್ಷಕ ಹುದ್ದೆಗೆ ಸಮಾಜದಲ್ಲಿ ಅತ್ಯಂತ ಗೌರವವಿದೆ. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆಗಳಿರಲಿಲ್ಲ. ಅವರು ನಿರ್ವಹಿಸಿದ ಪ್ರತಿಯೊಂದು ಜವಾಬ್ದಾರಿಯೂ ಅವರು ಯಶಸ್ಸನ್ನ ಇಂದಿನ ಶಿಕ್ಷಕರು ಅವರ ಹಾದಿಯಲ್ಲಿ ಮುನ್ನಡೆಯುವುದು ಅವಶ್ಯಕ ಎಂದರು. ಪ್ರಾಥಮಿಕ ಶಾಲಾ, ಪ್ರೌಢಶಾಲಾ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಹಾಗೂ ಮರಣ ಹೊಂದಿದ ನೌಕರರ ಕುಟುಂಬಸ್ಥರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಉಪನ್ಯಾಸಕಿ ಜಯಶೀಲ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಉಪ ತಹಸೀಲ್ದಾರ್ ಪೂರ್ಣಿಮಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಉಮಾ ರವಿಪ್ರಕಾಶ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಶಿವಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಮೃತೇಶ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ನಯನಾ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎನ್ ಬಸವರಾಜ್, ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ವರದರಾಜ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಡಿ ವಾಸುದೇವ್, ಭೂಪಾಲಯ್ಯ, ಸೋಮೇಶ್, ರಾಮಚಂದ್ರ, ಖಾಸಗಿ ವಿದ್ಯಾಸಂಸ್ಥೆಗಳ ಸಂಘದ ಅಧ್ಯಕ್ಷ ರಂಗೇಗೌಡ, ಪರಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಇವತ್ತು ಈ ದೇಶದ ಮುಂದಿನ ಭವಿಷ್ಯ ನಿರ್ಧಾರ ಮಾಡಬೇಕಾದವರು ಯಾರು ಅಂತ ಹೇಳಿದ್ರೆ ಮಾನ್ಯ ಶಿಕ್ಷಕರು. ತಮಗೆಲ್ಲರೂ ಕೂಡ ಗೊತ್ತಿರಬಹುದು, ಈ ದೇಶದ ಮುಂದಿನ ಭವಿಷ್ಯ ಅಂದ್ರೆ ಇವತ್ತಿನ ಯುವ ಪೀಳಿಗೆಯನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಶಿಕ್ಷಕರು. ತಾವು ಕೊಟ್ಟಂತ ಶಿಕ್ಷಣವನ್ನು ಪಡೆದು ಹಲವಾರು ವಿಜ್ಞಾನಿಗಳಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ಇಂಜಿನಿಯರ್ ಇರ್ಬೋದು, ಇವತ್ತು ಪ್ರತಿಷ್ಠಿತ ರಾಷ್ಟ್ರವಾದಂತಹ ಅಮೆರಿಕದಲ್ಲೂ ಕೂಡ ಅತ್ಯಂತ ಹೆಚ್ಚು ವಿಜ್ಞಾನಿಗಳಿರ್ತಕ್ಕಂಥವ್ರು ಯಾರು ಅಂದ್ರೆ ಭಾರತ ದೇಶದವರು. ಯಾಕೆಂದ್ರೆ ತಾವು ಕೊಟ್ಟಿರ್ತಕ್ಕಂಥ ವಿದ್ಯೆ, ತಾವು ಕೊಟ್ಟಂತ ಗುಣಮಟ್ಟದ ಶಿಕ್ಷಣ ಅವರು ಆ ಮಟ್ಟಿಗೆ ತಗೊಂಡಿದ್ದಾರೆ. ತಾವೆಲ್ಲರೂ ಕೂಡ ನೋಡ್ಬೋದು, ತಾವು ಕೋಕಾ-ಕೋಲಾ ಇರ್ಬೋದು, ಬೇರೆ ಬೇರೆ ಕಂಪ್ನಿಯಲ್ಲಿ ಸಿಇಒಗಳಾಗಿದ್ದಾರೆ. ವರ್ಷಕ್ಕೆ ಅವ್ರ ಸ್ಯಾಲರಿ ಕೇಳಿದ್ರೆ ನಮಗೆ ತಲೆ ಬಿಸಿ ಆಗುತ್ತೆ. ಆದರೆ ಆ ಜ್ಞಾನವನ್ನು ಕೊಟ್ಟವ್ರು ಯಾರು ಅಂದ್ರೆ ತಾವು ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು.
ತಾವು ಗೊತ್ತಿರ್ಬೋದು, ಬಾಹ್ಯಾಕಾಶದಲ್ಲಿ ನಾವು ಎಂತೆಲ್ಲ ದೊಡ್ಡ ಸಾಧನೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ ಪಕ್ಕದ ರಷ್ಯಾ ಕೂಡ ಆ ರೀತಿ ಸಾಧನೆಯನ್ನ ಮಾಡಲಿಕ್ಕಾಗಿಲ್ಲ. ಅತಿ ಕಡಿಮೆ ಖರ್ಚಿನಲ್ಲಿ ಬಾಹ್ಯಾಕಾಶಕ್ಕೆ ನಾವು ಉಪಗ್ರಹವನ್ನು ಕಳಿಸ್ತಕ್ಕಂಥ ಉತ್ತಮ ವ್ಯವಸ್ಥೆ ನಾವು ಹೊಂದಿದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂದ್ರೆ ನಮ್ಮ ಶಿಕ್ಷಕರು. ತಾವು ಕೊಟ್ಟಂತ ಶಿಕ್ಷಣದಿಂದ ಎಷ್ಟೋ ಹಲವಾರು ವಿದ್ಯಾರ್ಥಿಗಳು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಈ ಎಲ್ಲಕ್ಕೂ ಮೂಲ ಕಾರಣ ಶಿಕ್ಷಕರು. ತನ್ನ ತಾಯಿ ಸಮೇತ ತನ್ನ ಮಕ್ಕಳಲ್ಲಿ ಭೇದ ಭಾವನ ಮಾಡಬಹುದು, ಆದರೆ ತನ್ನ ಮಕ್ಕಳನ್ನ ಎಲ್ಲರೂ ಒಂದೇ ರೀತಿಯಲ್ಲಿ ಕಂಡು ಒಂದೇ ರೀತಿಯ ಶಿಕ್ಷಣ ಕೊಡೋರು ಯಾರು ಅಂತಂದ್ರೆ ಶಿಕ್ಷಕರು ಅಂತೇಳಿ ನಾನು ಹೆಮ್ಮೆಯಿಂದ ಇದ್ದೀನಿ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, ಇವತ್ತು ಭಾರತ ದೇಶ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬದ ವೇಳೆ ಬಾಗಿನ ಕೊಡೋದೆಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯಾಗಿದ್ದು, ಜೊತೆಗೆ ಅಣ್ಣ ತಂಗಿ, ಅಕ್ಕ ತಮ್ಮ ಹಾಗೂ ಸಂಬಂಧಗಳನ್ನು ಬೆಸೆಯುವ ಮತ್ತು ಗಟ್ಟಿ ಮಾಡುವ ಗುಣ ಹೊಂದಿದೆ ಎಂದು ಹಾಸನ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಹೇಳಿದರು. ಹಾಸನ ನಗರದ ಮಹಾರಾಜ ಪಾರ್ಕ್ನಲ್ಲಿ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಪೌರಕಾರ್ಮಿಕರಿಗೆ ಬಾಗಿನ ಸಮರ್ಪಣೆ ದಿನವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಗಿನ ಕೊಡುವುದೆಂದರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಬಾಗಿನ ಸಮರ್ಪಣೆ ಎಂದರೆ ಅಣ್ಣ ತಂಗಿ, ಅಕ್ಕ ತಮ್ಮ ಈ ಸಂಬಂಧಗಳನ್ನು ಬೆಸೆಯೋದಾಗಿದೆ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂತಹ ಕಾರ್ಯ ನಡೆಸಲಾಗುತ್ತಿದೆ. ವರ್ಷಕ್ಕೊಮ್ಮೆಯಾದರೂ ಈ ಬಾಗಿನದ ಮೂಲಕ ಒಂದು ದಿನವಾದರೂ ಜೊತೆಯಲ್ಲಿ ಬೆರೆಯಲಿ ಎಂಬುದು ಒಂದು ಕಡೆಯಾದರೆ, ಬಾಗಿನವನ್ನ ಮನೆಗೆ ತರುವಾಗ ಅಲ್ಲಿ ಕಾಣುವ ಸಂತೋಷ ಮರೆಯಲಾಗುವುದಿಲ್ಲ. ಇನ್ನು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ, ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ ಕೂಡ ಆಗಿದೆ ಎಂದರು. ಇಂತಹ ಸಂಸ್ಕೃತಿಯನ್ನ ಮಕ್ಕಳಿಗೆ ಈಗಿನಿಂದಲೇ ಪರಿಚಯ ಮಾಡಿಕೊಟ್ರೆ ಒಳ್ಳೆಯದು. ಶಿಕ್ಷಣ ಸಂಸ್ಥೆಗಳು ಸಮಾಜಮುಖಿಯಾಗಿ ವಿದ್ಯಾರ್ಥಿಗಳನ್ನ ಬದಲಾಯಿಸಿದರೆ ಮಾತ್ರ ಅತ್ಯಂತ ಆರೋಗ್ಯದ ಜಗತ್ತನ್ನ ಸೃಷ್ಟಿಸಬಹುದು. ನಮ್ಮ ನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಮಾಡಲಾಗುತ್ತಿರುವುದು ಉತ್ತಮವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಎಬಿ ಸುರೇಂದ್ರಕುಮಾರ್ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಮನುಷ್ಯನ ನಡುವಿನ ಸಂಬಂಧಗಳು ಶಿಥಿಲಗೊಳ್ಳುತ್ತಿದ್ದು, ಮನುಷ್ಯ ಸಂಬಂಧಗಳನ್ನು ಕೇವಲ ಮೊಬೈಲ್ ಹಾಗೂ ಫೇಸ್ಬುಕ್ಗಳಲ್ಲಿ ಉಳಿಸಿಕೊಂಡಿರುವುದು ವಿಷಾದ ಎನಿಸಿದೆ. ಇಂತಹ ಸಮಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಜಾಣತನದಿಂದ ಹಾಗೂ ಅಷ್ಟೇ ಜವಾಬ್ದಾರಿಯಿಂದ ವರ್ತಿಸುವ ಮೂಲಕ ಮಕ್ಕಳಲ್ಲಿ ಸಂಬಂಧದ ಮೌಲ್ಯಗಳು ಮತ್ತು ಅವಶ್ಯಕತೆಯನ್ನ ಕುರಿತಂತೆ ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಯ ಹೇಳಬೇಕಾಗಿದೆ ಎಂದರು. ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಮಾತನಾಡಿ, ಪೌರಕಾರ್ಮಿಕರಿಗೆ ಬಾಗಿನ ಕೊಡುವುದು ಒಂದು ಪವಿತ್ರವಾದ ಕೆಲಸ. ಈ ವರ್ಷ ಆರಂಭ ಮಾಡಲಾಗಿದ್ದು, ಇನ್ನು ಮುಂದೆ ಪ್ರತಿ ವರ್ಷ ಮುಂದುವರೆಸಿಕೊಂಡು ಹೋಗೋದಾಗಿ ಹೇಳಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ 75 ಜನ ನಗರಸಭೆ ಪೌರಕಾರ್ಮಿಕರಿಗೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಬಾಗಿನವನ್ನ ಮುಖ್ಯ ಅತಿಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ನೀಡಿ ಸಂತೋಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ವೆಂಕಟೇಶ್, ಆರೋಗ್ಯಾಧಿಕಾರಿ ಮಂಜುನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಶಾಲೆಯವರು ಆಯೋಜಿಸಿರುವ ಈ ಬಾಗಿನ ಕೊಡುವ ಕಾರ್ಯಕ್ರಮ ಇದು ಒಂದು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ. ಬಾಗಿನ ಅಂದ್ರೇನು? ಬಾಗಿನ ಕೊಡೋದಂದ್ರೆ ಏನು ಗೊತ್ತಾ? ಬಾಗಿನ ಸಮರ್ಪಣೆ ಅಂದ್ರೆ ಅಣ್ಣ ತಂಗಿ, ಅಕ್ಕ ತಮ್ಮ ಈ ಸಂಬಂಧಗಳನ್ನ ಬೆಸೆಯುವ ಒಂದು ಅಂಶವೇ ಬಾಗಿನ ಕೊಡೋ ಕಾರ್ಯಕ್ರಮ. ಇದು ಗೌರಿ ಹಬ್ಬದಲ್ಲಿ ಮಾಡೋ ಕಾರ್ಯಕ್ರಮ. ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ನೋಡಿರ್ತೀರಿ, ನಿಮ್ಮ ತಾಯಿಯಂದರಿಗೆ ನಿಮ್ಮ ಮಾವಂದರು ಅಥವಾ ಅಜ್ಜ ಅಜ್ಜಿ ಗೌರಿ ಹಬ್ಬದ ಟೈಮಲ್ಲಿ ಕೊಡಕ್ಕೆ ಬರ್ತಾರೆ ತಾನೆ. ಅವಾಗ ನಿಮಗೂ ಖುಷಿ ಇರುತ್ತೆ, ಮನೆಯಲ್ಲಿ ನಮ್ಮ ಮಾವ ಬರ್ತಾನೆ, ನಮ್ಮ ಅಜ್ಜ ಅಜ್ಜಿ ಬರ್ತಾರೆ, ನಮ್ಮ ಅಮ್ಮಂಗೆ ಬಾಗಿನ ತರ್ತಾರೆ ಅಂತ ಸಂತೋಷವಾಗಿರ್ತೀರಿ ಅಲ್ವಾ? ನಾನು ಕೂಡ ಚಿಕ್ಕಂದಲ್ಲಿ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೆ. ಈಗ ನಾವೇ ಹೋಗ್ತೀವಿ ನಮ್ಮ ಅತ್ತೆಯವರಿಗೆ ಎಲ್ಲ ಕಾಯಿ ಕೊಡೋಕ್ಕೆ. ಒಂದು ಕಾಯಿ ಕೊಡೋ ಉದ್ದೇಶ, ಇನ್ನೊಂದು ನಮ್ಮ ಅತ್ತೆ ಒಳ್ಳೆ ಹೋಳಿಗೆ ಮಾಡಿರ್ತಾಳೆ, ಹೋದ ತಕ್ಷಣ ಅದು ಕೊಡ್ತಾಳೆ. ಸಂಜೆ ಆದ್ರೂ ಒಳ್ಳೆ ನಾಟಿ ಕೋಳಿ ಸರ್ವ ಶಾವಿಗೆ ಎಲ್ಲ ಮಾಡಿರ್ತಾಳೆ, ನಾನ್ ವೆಜ್ನವ್ರಿಗಿದು. ಆ ಒಂದು ಸಂತೋಷದಲ್ಲಿ ಹೋಗಿರ್ತೀವಿ. ಆಮೇಲೆ ದೂರ ಇರ್ತೀವಿ, ಅವ್ರನ್ನ ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ. ಪದೇ ಪದೇ ಹೋಗಕ್ಕಾಗಿರಲ್ಲ. ಕನಿಷ್ಠ ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಕ್ಕ ತಂಗಿರ ಬಾಂಧವ್ಯ, ಅಣ್ಣ ತಮ್ಮದಿರೋ ಇವರೆಲ್ಲ ಅವರ ಜೊತೆ ಬೆರೆತು ಬರಲಿ ಅಂತ ಮಾಡಿರೋದೇ ಈ ಬಾಗಿನ ಕೊಡೋ ಕಾರ್ಯಕ್ರಮ. ಇದು ಸಂಬಂಧಗಳನ್ನು ಬೇಯಿಸುತ್ತೆ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ ಕೂಡ. ಇಂತಹದನ್ನ ಮಕ್ಕಳಿಗೆ ಈಗಲೇ ಪರಿಚಯಿಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಟೈಮ್ ಗುರುಕುಲದ ಸುರೇಂದ್ರ ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ತಮ್ಮ ಸಹೋದರಿಯರತ್ವವನ್ನು ತಮ್ಮಲ್ಲಿ ಕಾಣಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ, ಕಾಣ್ತಾ ಇದ್ದಾರೆ. ಈ ಥರದ ಸಮಾಜ ಕಾರ್ಯಗಳು ಹೆಚ್ಚು ಹೆಚ್ಚು ಮುಂದುವರಿಯಲಿ. ಸಮಾಜದಲ್ಲಿ ಈ ಥರ ಕಾರ್ಯಗಳಿಗೆ ನಾವು ಉತ್ತೇಜನ ಕೊಡೋಣ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ
ಶುಭಾಶಯಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಜಾನಪದ ಪರಿಷತ್ ವತಿಯಿಂದ ಜೂನಿಯರ್ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಉಪನ್ಯಾಸಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಗುರು ಮತ್ತು ಗುರಿ ಇದ್ರೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಗುರುಗಳನ್ನ ಗೌರವಿಸಿ, ತಂದೆ ತಾಯಿಗಳನ್ನ ಪ್ರೀತಿಸಿ, ಈ ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕರೆ ನೀಡಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಜಾನಪದ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣವಾಗಿದೆ. ಇದರಿಂದ ಮೊದಲಿನ ಗುರು ಶಿಷ್ಯ ಪರಂಪರೆ ಮಹತ್ವ ಕಡಿಮೆಯಾಗಿದೆ. ಗುರುಗಳು ತಮ್ಮ ಸ್ಥಾನದ ಗೌರವ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಶಿಷ್ಯರಿಗೆ ಬೋಧನೆ ಮಾಡಬೇಕು. ಶಿಷ್ಯರು ಕೂಡ ಗುರುವಿನ ಆಜ್ಞೆಯನ್ನು ಪಾಲಿಸುವ ಮೂಲಕ ಶ್ರದ್ಧೆ ಮತ್ತು ಭಕ್ತಿಯಿಂದ ಜ್ಞಾನವನ್ನು ಸಂಪಾದಿಸಬೇಕು. ಪಾಲಕರು ಕೂಡ ಮಕ್ಕಳಿಗೆ ಬರೀ ಅಂಕ ಗಳಿಸುವ ಶಿಕ್ಷಣ ನೀಡಿದರೆ ಸಾಲದು, ಉತ್ತಮ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡಬೇಕೆಂದು ತಿಳಿಸಿದ ಅವರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಜಾನಪದ ಪರಿಷತ್ತು ಜೊತೆಯಲ್ಲಿ ಇಂದು ಸಮಾಜಕ್ಕೆ ಉತ್ತಮ ದಾರಿ ತೋರಿಸುವ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದ್ದು ನಿಜಕ್ಕೂ ಸಂತಸ ತಂದಿದೆ ಎಂದರು. ಬೇಲೂರು ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ಕೇವಲ 4 ಗೋಡೆಗಳ ಮಧ್ಯೆ ನೀಡುವ ಶಿಕ್ಷಣ ಮಾತ್ರ ಶಿಕ್ಷಣವಲ್ಲ. ಒಬ್ಬರು ಇನ್ನೊಬ್ಬರಿಗೆ ತಿಳುವಳಿಕೆ ನೀಡಿದ್ರೂ ಅದು ಶಿಕ್ಷಣವೇ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರತಿಯೊಬ್ಬರು ಗುರುಗಳೆನಿಸಿಕೊಳ್ತಾರೆ. ಅನಾದಿ ಕಾಲದಿಂದ ಗುರುವಿನ ಸ್ಥಾನಕ್ಕೆ ಹೆಚ್ಚಿನ ಸ್ಥಾನಮಾನ ನೀಡುತ್ತಾ ಬಂದಿದ್ದಾರೆ. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಗುರುವಿನ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ವೈದ್ಯರು, ವಕೀಲರು ಸೇರಿದಂತೆ ನಾನಾ ವೃತ್ತಿಗಳಿವೆ. ಇಂತಹ ಉನ್ನತ ಹುದ್ದೆಗಳನ್ನು ತಯಾರಿಸುವ ಶಿಕ್ಷಕರು ಸಮಾಜಕ್ಕೆ ಅತ್ಯಗತ್ಯವಾಗಿದ್ದಾರೆ. ಒಬ್ಬ ಶಿಕ್ಷಕ ಅನ್ಯ ಮಾರ್ಗದ ಕಡೆ ವಾಲಿದ್ರೆ ಸಮಾಜಕ್ಕೆ ಅಪಾಯ ಖಂಡಿತವಾಗಿದೆ. ಈ ನಿಟ್ಟಿನಲ್ಲಿ ಶಿಷ್ಯರಿಂದ ಉತ್ತಮ ಶಿಕ್ಷಕನಾಗಲು ಮೊದಲು ಶಿಕ್ಷಕರು ಕೂಡ ತಮ್ಮ ವೃತ್ತಿಯಲ್ಲಿ ಪರಿಪೂರ್ಣತೆ ಹೊಂದಬೇಕಾಗಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾವಿಕಾಸ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ರಂಗನಾಥ್, ಸಾಹಿತಿ ಇಂದಿರಮ್ಮ, ಉಪನ್ಯಾಸಕರಾದ ಸರ್ವಮಂಗಳ, ಲಕ್ಷ್ಮೀನಾರಾಯಣ, ಶ್ರೀನಿಧಿ, ವೇದಾವತಿ, ಚಂದ್ರಕಲಾ, ನಾಗೇಶ್, ರಂಗಸ್ವಾಮಿ, ಬಿಎಲ್ ಮೋಹನ್, ಸವಿತಾ, ಚಂದ್ರಶೇಖರ್ ಉಪಸ್ಥಿತರಿದ್ದರು. HCA ನ್ಯೂಸ್ ಬೇಲೂರು. ಬಹಳ ಮುಖ್ಯ. ಅದಕ್ಕೋಸ್ಕರವಾಗಿ ನಿಮ್ಮ ಪ್ರಾಧ್ಯಾಪಕರು, ಉಪನ್ಯಾಸಕರ ಸಹಕಾರವನ್ನ ನಾವು ಯಾವತ್ತೂ ಕೂಡ ಮರೆಯಂಗಿಲ್ಲ. ಆದ್ದರಿಂದ ಇವತ್ತು ಸಾಂಕೇತಿಕವಾಗಿ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅವರಿಗೆ ಗೌರವಿಸಬೇಕು, ಅದನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ತಾಲೂಕು ಜಾನಪದ ಪರಿಷತ್ತು ಎರಡೂ ಕೂಡ ಸೇರಿ ಇವತ್ತು ನಮ್ಮ ಉಪನ್ಯಾಸಕರುಗಳಿಗೆ ಒಂದು ಸಣ್ಣದಾಗಿ ಗೌರವಾರ್ಪಣೆಯನ್ನ ನಿಮ್ಮ ಮುಂದೆ ನಡೆಸ್ತಾ ಇದೀವಿ. ಅದನ್ನ ಈಗ ಈ ಕಾರ್ಯಕ್ರಮವನ್ನು ಮುಗಿಸಿದ ನಂತರದಲ್ಲಿ ನಮ್ಮ ರಂಗನಾಥ್ ಅವರು, ನಮ್ಮ ಯುನೈಟೆಡ್ ಏನು ವೀರೋ ಕಿಡ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಬಂದರೆ, ಹಾಗೆ ನಮ್ಮ ವೈಎಸ್ ಸಿದ್ದೇಗೌಡರು ಬಂದರೆ, ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಈಗ ನಾವು ಅವರಿಗೆ ಸಕಲೇಶಪುರ ತಾಲೂಕಿನ ಹಲವೆಡೆ ರೈತರು ಉಳುಮೆ ಮಾಡುತ್ತಿರುವ ಭೂಮಿಯನ್ನ ಡೀಮ್ಡ್ ಅರಣ್ಯ ಎಂದು ಅರಣ್ಯ ಇಲಾಖೆ ಘೋಷಣೆ ಮಾಡಿ ಒಕ್ಕಲೆಬ್ಬಿಸಲು ಮುಂದಾಗಿರುವುದನ್ನು ಖಂಡಿಸಿ ಪಶ್ಚಿಮ ಘಟ್ಟದ ಹೋರಾಟ ಸಮಿತಿಯು ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಮಿತಿ ಅಧ್ಯಕ್ಷ ಬಾಚಿಹಳ್ಳಿ ಪ್ರತಾಪ್ ಗೌಡ ಹೇಳಿದರು. ಸಕಲೇಶಪುರ ತಾಲೂಕಿನ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲು ಮುಂದಾಗಿದೆ. ಇದರಿಂದ ಪಶ್ಚಿಮ ಘಟ್ಟದ ಅಂಚಿನ ಜನರ ಬದುಕು ಅತಂತ್ರವಾಗಿದೆ. ಈ ಸಮಸ್ಯೆ ಪರಿಹಾರಕ್ಕಾಗಿ ಸಂಘಟನೆ ಮಾಡಲಾಗುತ್ತಿದೆ ಎಂದರು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬೆಳೆಗಾರರು, ಮುಖ್ಯವಾಗಿ ಸಣ್ಣ ಬೆಳೆಗಾರರಿಗೆ ಬಹಳ ಸಂಕಷ್ಟವಾಗುತ್ತೆ. ತಾಲೂಕಿನ ಕಾಡಿನ ಅಂಚಿನಲ್ಲಿರುವಂತಹ 13 ಹಳ್ಳಿಗಳ ಜನರಿಗೆ ತೊಂದರೆಯಾಗುತ್ತಿದೆ. ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯ ರೈತಾಪಿ ಜನರು ಸಂಘಟಿತರಾಗುತ್ತಿದ್ದೇವೆ ಎಂದರು. ಈ ಸಭೆಗೆ ಖ್ಯಾತ ಹೈಕೋರ್ಟ್ ನ್ಯಾಯವಾದಿಗಳು, ಮೂಡಿಗೆರೆ, ಕೊಡಗು ಜಿಲ್ಲೆಯ ರೈತ ಹೋರಾಟಗಾರರು ಪಾಲ್ಗೊಂಡಿದ್ದಾರೆ. ರೈತರು, ಕಾಫಿ ಬೆಳೆಗಾರರು, ಸಾರ್ವಜನಿಕರು ಆಗಮಿಸಿ ಸಲಹೆ ಸಹಕಾರ ನೀಡಿದ್ದಾರೆ ಎಂದರು. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಸರ್ಕಾರ ಒಕ್ಕಲೆಬ್ಬಿಸಲು ಮುಂದಾದರೆ ರೈತರು ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ಎಂದರು. ಪಶ್ಚಿಮ ಘಟ್ಟದ ಮೂಲ ನಿವಾಸಿಗಳನ್ನ ಡ್ರೀಮ್ ಫಾರೆಸ್ಟ್ ಸೆಕ್ಷನ್ 4 ಹೆಸರಿನಲ್ಲಿ ಒಕ್ಕಲೆಬ್ಬಿಸುವ ತಂತ್ರ ನಡೆಯುತ್ತಿದೆ. ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಸಮಸ್ಯೆ ದಿನೇ ದಿನೇ ಜಟಿಲವಾಗುತ್ತಿದೆ. ಸರ್ಕಾರಕ್ಕೆ ಸ್ವಯಂ ಪ್ರೇರಿತವಾಗಿ ಭೂಮಿ ಮಾರಲು ಪಶ್ಚಿಮ ಘಟ್ಟದ ಅಂಚಿನ ಪ್ರದೇಶದ ಜನರು ಮಾರುಕಟ್ಟೆ ಬೆಲೆಯಲ್ಲಿ ಭೂಮಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಇದನ್ನು ಸರ್ಕಾರ ಖರೀದಿ ಮಾಡಬೇಕು, ಅರಣ್ಯಕ್ಕೆ ಸೇರಿಸಿಕೊಳ್ಳಬೇಕು ಎಂದರು.
ನಮ್ಮ ಹೋರಾಟ ಯಾವುದೇ ಸರ್ಕಾರಗಳ ವಿರುದ್ಧ ಅಲ್ಲ, ನಮ್ಮ ಜನರ ಬದುಕಿನ ಪರವಾಗಿದೆ. ಇದರ ಕಾರ್ಯವ್ಯಾಪ್ತಿ ಪಶ್ಚಿಮ ಘಟ್ಟವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ಮಂಜಯ್ಯ, ಹೋರಾಟಗಾರ್ತಿ ಆಶಾ, ಕೊಡಗಿನ ಭರತ್, ಮೂಡಿಗೆರೆಯ ದಿನೇಶ್ ಸೇರಿದಂತೆ ವಿವಿಧ ಪ್ರದೇಶದ 16 ಹೋರಾಟಗಾರರು, ಮಾಜಿ ಶಾಸಕ ಬಿಆರ್ ಗುರುದೇವ್ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಹೀಗೆಲ್ಲ ಮಾತು ಹೇಳಿದ್ದಾರೆ. ನಾವು ಅದಕ್ಕೆ ಒಂದು ತಯಾರಿ ನಡೆಸಬೇಕು. ನಾವು ಕಾನೂನು ರೀತಿ ಒಂದು ಭದ್ರವಾದಂತ ವಿಚಾರ ಇಟ್ಕೋಬೇಕು. ಹೋರಾಟಗಾರರ ವಿಚಾರ ಮತ್ತು ಕಾನೂನು ತಜ್ಞರು ಮತ್ತು ರಾಜಕಾರಣಿಗಳ ಒಟ್ಟಿ ಸೇರಿ ಮಾಡಬೇಕು. ಇಲ್ಲಿ ಯಾರನ್ನೇ ಗುಂಪು ಮಾಡಿ ಎಗನೆಸ್ಟ್ ಸರ್ಕಾರ, ಎಗನೆಸ್ಟ್ ಇದಕ್ಕೆ ಇಲ್ನೋ, ಎಗನೆಸ್ಟ್ ಇರೋದು ನಮ್ಮ ಸಮಸ್ಯೆ. ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕು. ಮುಖ್ಯಮಂತ್ರಿ ಹತ್ರ ಹೋಗಿ ಒಂದು ನೋಡಿ, ನಿಮ್ಗೊಂದು ಸಣ್ಣ ಉದಾಹರಣೆ, ಎತ್ತಿನೊಳೆ ಶುರು ಮಾಡ್ಬಿಟ್ರು, ಭಾರಿ ದೊಡ್ಡ ವಿರೋಧ ನಡೀತು. ನಾವು ವಿರೋಧ ಮಾಡಕ್ ಕುಡ್ದು ಇಲ್ಲಿ ಅನಾಹುತ ಆಗತ್ತೆ. ನಾವೇನೇನ್ ಹೇಳ್ದೆ ಅದು ಆಗ್ತಾ ಇದೆ. ಆದ್ರೆ ಆಗ ಬಯಲ್ಸೀಮೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನನ್ನನ್ನೇ ಕರೆದ್ರು, ಅಲ್ಲಪ್ಪ ಕೋಲಾರಕ್ಕೆ ಬಂದು ಹೋಗಿ ಒಂದು ದಿವಸ ನಿಮ್ಗೊಂದು 10 ಬಸ್ ಮಾಡಿಕೊಡ್ತೀನಿ. ಸಕಲೇಶಪುರ ತಾಲೂಕಿನಲ್ಲಿ ಪಶ್ಚಿಮ ಘಟ್ಟದ ಮೂಲ ನಿವಾಸಿಗಳ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಇವತ್ತಿನ ಸಭೆಯ ವಿಷಯ ಏನು ಅಂತಂದರೆ, ಈ ಭಾಗದಲ್ಲಿ ಏನು ರೈತರಿಗೆ ಕಷ್ಟ ಆಗ್ತಾ ಇದೆ, ಈ ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಏನು ರಾಜ್ಯ ಸರ್ಕಾರಗಳು ಪಾಲನೆ ಮಾಡೋಕ್ಕೆ ಹೊರಟಿದ್ದಾರೆ, ಇದರಿಂದ ಅನೇಕ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಸಣ್ಣ ಹಿಡುವಳಿದಾರರ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಈ ಮಲೆನಾಡಿನ ಕಾಡಂಚಿನಲ್ಲಿ ಇರ್ತಕ್ಕಂಥ 13 ಪಂಚಾಯಿತಿಯವರಿಗೆ ನಮ್ಮ ಭಾಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನ ನಾವು ಸರ್ಕಾರದ ಗಮನ ಸೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಮೀಟಿಂಗನ್ನು ಕರೆದಿ, ಈ ಮೀಟಿಂಗಿಗೆ ನಮಗೆ ಕೊಡಗು ಭಾಗದಿಂದ ರೈತಪರ ಹೋರಾಟ ಸಮಿತಿಯವರು ಬಂದಿದ್ದಾರೆ, ಮತ್ತು ಕಳಸದಿಂದ ರೈತಪರ ಹೋರಾಟ ಸಮಿತಿಯವರು ಬಂದಿದ್ದಾರೆ, ಮತ್ತು ಮೂಡಿಗೆರೆಯಿಂದ ಏನು ಈ ಪಶ್ಚಿಮ ಘಟ್ಟ ಹೋರಾಟ ಸಮಿತಿ ಅಲ್ಲೂ ಕೂಡ ಇದೆ, ಅವರು ಕೂಡ ಬಂದಿದ್ದಾರೆ. ನಮ್ಮ ಮೂಲ ಉದ್ದೇಶ ಎಲ್ಲ ಸಂಘಟನೆಯಿಂದ ಏನಿವತ್ತು ಡೀಮ್ಡು ಮತ್ತು ಕೊಡಗು ಭಾಗದಲ್ಲಿ CND ಮತ್ತು ನಮ್ಮ ಕಳಸದಲ್ಲಿ ಸೇಮ್ ಡೀಮ್ಡ್ ಏನು ಪ್ರಾಬ್ಲಮ್ ಇದೆ, ಇದನ್ನ 68ನೇ ವಿಮಾ ಸಪ್ತಾಹದ ಅಂಗವಾಗಿ ಚನ್ನರಾಯಪಟ್ಟಣದ ಜೀವ ವಿಮಾ ಶಾಖಾ ಕಚೇರಿ ವತಿಯಿಂದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ರು. ಚನ್ನರಾಯಪಟ್ಟಣದ ಶಾಖಾ ಕಚೇರಿಯಿಂದ ಹೊರಟ ಬೈಕ್ ಜಾಥಾ ಧನಲಕ್ಷ್ಮಿ ಚಿತ್ರಮಂದಿರ, ಮೈಸೂರು ರಸ್ತೆ ಹಾಗೂ ಎಪಿಎಂಸಿ ತಲುಪಿ ನಂತರ ಕೆಆರ್ ವೃತ್ತ ತಲುಪಿ ನವೋದಯ ವೃತ್ತದ ಮೂಲಕ ಶಾಖಾ ಕಚೇರಿ ಬಳಿ ಬಂದರು. ಬೈಕ್ ಜಾಥಾವನ್ನ ಉದ್ದೇಶಿಸಿ ಮಾತನಾಡಿದ ಶಾಖಾಧಿಕಾರಿ ಸಿಜೆ ರಾಘವೇಂದ್ರ, ದೇಶದ ಅಭಿವೃದ್ಧಿಯಲ್ಲಿ ಎಲ್ಐಸಿಯ ಕೊಡುಗೆ ಅಪಾರವಾಗಿದೆ. ವಿಶ್ವಾಸಾರ್ಹತೆಯುಳ್ಳ ಏಕೈಕ ಸಂಸ್ಥೆ ಜೀವ ವಿಮಾ ಸಂಸ್ಥೆ ಆಗಿದ್ದು, ದೇಶದ ಎಲ್ಲ ಪಟ್ಟಣ ಹಾಗೂ ಹಳ್ಳಿಗಳಲ್ಲೂ ಕೂಡ ನಂಬಿಕೆಯನ್ನ ಉಳಿಸಿಕೊಂಡಿದೆ. ನಮ್ಮ ವಿಮಾ ಪ್ರತಿನಿಧಿಗಳು ಕೂಡ ಸೈನಿಕರಂತೆ ಕೆಲಸ ನಿರ್ವಹಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ 7 ದಿನಗಳ ಕಾಲ ವಿಮಾ ಸಪ್ತಾಹವನ್ನು ಆಚರಿಸುತ್ತೇವೆ. 68 ವಸಂತಗಳನ್ನ ತುಂಬಿರುವ ಜೀವ ವಿಮಾ ಸಂಸ್ಥೆ ಹಾಗೂ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಕೂಡ 60 ವಸಂತವನ್ನ ತುಂಬಿರೋದು ಸಂತಸದ ವಿಚಾರ ಎಂದರು. ಮೈಸೂರು ವಿಭಾಗೀಯ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ವಿಜಿ ಅಶೋಕ್ ಮಾತನಾಡುತ್ತಾ, ನಮ್ಮ ಸಂಸ್ಥೆಯಲ್ಲಿ ದೇಶಾದ್ಯಂತ 14 ಲಕ್ಷ ಪ್ರತಿನಿಧಿಗಳಿದ್ದು, ಜೀವ ವಿಮಾ ಸಂಸ್ಥೆಗಳಲ್ಲಿಯೇ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. 1 ಲಕ್ಷ ನೌಕರರನ್ನ ಹೊಂದಿದ್ದು, ಈ ವರ್ಷ ಭಾರತ ಸರ್ಕಾರಕ್ಕೆ 3,700 ಕೋಟಿ ರೂಪಾಯಿಗಳನ್ನು ಡಿವಿಡೆಂಡ್ ರೂಪದಲ್ಲಿ ನೀಡಿದ್ದು, ಬಡವರಿಗೆ, ರೈತರಿಗೆ ನೆರವಾಗಿದೆ ಎಂದರು. ನಂತರ ಶಾಖಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿಎಸ್ ಜಗದೀಶ್, ಎಸ್ಪಿ ಕುಮಾರ್, ಬಿಟಿ ರಘು, ಎಸ್ಆರ್ ಪ್ರಸಾದ್, ಕೆಟಿ ಪ್ರಮೋದ್ ಕುಮಾರ್, ಎಲ್ಕೆ ಪ್ರಕಾಶ್, ಚೇತನ್, ಪ್ರವೀಣ್ ಕುಮಾರ್ ಇವರುಗಳಿಗೆ ಸನ್ಮಾನಿಸಲಾಯಿತು. ಜೀವ ವಿಮಾ ಪ್ರತಿನಿಧಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪಶಾಖಾಧಿಕಾರಿ ವಿ ಸೋಮೇಶ್ ಹಾಗೂ ಎಲ್ಲ ಅಧಿಕಾರಿಗಳ ತಂಡ, ಚನ್ನರಾಯಪಟ್ಟಣ ನಿಮ್ಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ಕೆಆರ್ ವಾಸುದೇವ್, ಉಪಾಧ್ಯಕ್ಷ ಜಿ ರಾಮಕೃಷ್ಣೇಗೌಡ, ಕಾರ್ಯದರ್ಶಿ ಎವಿ ರುದ್ರೇಶ್, ಖಜಾಂಚಿ ಅರುಣ್ ಕುಮಾರ್ ಹಾಗೂ ನಿರ್ದೇಶಕರು, ಹಿರಿಯ ಪ್ರತಿನಿಧಿಗಳು, ಕಿರಿಯ ಪ್ರತಿನಿಧಿಗಳು, ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಎಲ್ರಿಗೂ ಶುಭೋದಯ. ತಮಗೆಲ್ಲ ಗೊತ್ತಿರೋ ರೀತಿ LIC ತನ್ನ 68ನೇ ವರ್ಷ ಮುಗಿಸಿ 69ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಾವು ಪ್ರತಿ ವರ್ಷದಂತೆ 1ನೇ ತಾರೀಕಿಂದ 7ನೇ ತಾರೀಕು ವಿಮಾ ಸಪ್ತಾಹ ಆಚರಿಸ್ತೀವಿ. ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಅಂದರೆ ಗುರು ದಿವಸ ಆಗಿರ್ಬೋದು, ಏಜೆಂಟ್ ದಿವಸ ಆಗಿರ್ಬೋದು, ಎಲ್ಲ ಸೇರಿ ಡೆವಲಪ್ಮೆಂಟ್ ಆಫೀಸರ್, ಪ್ರತಿನಿಧಿಗಳು ಮತ್ತು ಎಂಪ್ಲಾಯೀಸ್ ಎಲ್ಲ ಸೇರಿ ಈ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೀವಿ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಲಿ ಅಂತ. ಬಟ್ ನಮಗೆಲ್ಲ ಗೊತ್ತು, ಇನ್ಶೂರೆನ್ಸ್ ಅಂದರೆ LIC. ಈಗ ಪ್ರೈವೇಟ್ ಇನ್ಶೂರೆನ್ಸ್ ಹೆಸರೇ ಸುಮಾರು ಚೆನ್ನಾಗಿ ಗೊತ್ತಿಲ್ಲ. ಹಳ್ಳಿಯಲ್ಲೂ LIC ವ್ಯಾಪಿಸಿದೆ. ದೇಶದ ಪ್ರಗತಿಗಿರ್ಬೋದು ಅಥವಾ ಎಕನಾಮಿ ಅಥವಾ ಆರ್ಥಿಕ ಬೆಳವಣಿಗೆಗೆ ನಮ್ಮ LIC ಕೊಡುಗೆ ಬಹಳ ಇದೆ. ಮತ್ತು ಇಂದು ನಿಜವಾಗಿ ಸೆಕ್ಯೂರಿಟಿ ಭದ್ರತೆ ಬೇಕಿರುವಂಥದ್ದು. ಅಂದರೆ ಸಣ್ಣ ಸಣ್ಣ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳೂ LIC ನಂಬಿದ್ದಾರೆ. ಆ ನಂಬಿಕೆ ವಿಶ್ವಾಸನ
LIC ಉಳಿಸ್ಕೊಳ್ತಾ ಬರ್ತಿದೆ. ಆ ವಿಶ್ವಾಸಾರ್ಹ ಸಂಸ್ಥೆಯಾಗಿ ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಅದರಲ್ಲೂ ಮುಖ್ಯವಾದ ಸಂಸ್ಥೆ ಇಡೀ ದೇಶದಲ್ಲಿಯೇ ಬಹಳ ಉತ್ತಮವಾದಂಥ ಒಂದು ಸಂಸ್ಥೆಯಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸೋದಲ್ಲಿ ಇಡೀ ದೇಶದಲ್ಲಿಯೇ ನಂಬರ್ 1 ಸಂಸ್ಥೆಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು 68ನೇ ಒಂದು ವಿಮಾ ಸಪ್ತಾಹವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಹಾಗೆಯೇ ಈ ನಮ್ಮ ಭಾರತ ಸರ್ಕಾರವನ್ನು ನಡೆಸಲಿಕ್ಕೆ LIC ವತಿಯಿಂದವ ಈ ವರ್ಷದಲ್ಲಿ 3,700 ಕೋಟಿಯಷ್ಟು ಡಿವಿಡೆಂಟನ್ನು ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬಡ ರೈತರಿಗೆ ಮತ್ತು ಅನೇಕ ಒಂದು ಸಹಕಾರವನ್ನು ನೀಡಲಿಕ್ಕೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಉದ್ಘಾಟನೆಯ ಪೂಜೆ ಮತ್ತು ಹೋಮಗಳು ಚಾಮುಂಡಿಬೆಟ್ಟ ತಾಯಿ ಸನ್ನಿಧಿಯ ಪ್ರಧಾನ ಅರ್ಚಕರಾದ ಡಾಕ್ಟರ್ ಎನ್ ಶಶಿಶೇಖರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನೆರವೇರಿತು. ಬೈಕೆರೆ ದೊಡ್ಡನಗರದ ಪಂಪ್ ಹೌಸ್ನಲ್ಲಿ ನವಗ್ರಹ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ಸಪ್ತಗಂಗಾ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಬಳಿಕ ಇವರ ಮಾರ್ಗದರ್ಶನದಲ್ಲಿ ಹೆಬ್ಬನಹಳ್ಳಿಯ ವಿತರಣಾ ತೊಟ್ಟಿ 4ರಲ್ಲಿ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಿದರು. ಗೌರಿ ಹಬ್ಬದ ಪ್ರಯುಕ್ತ ತಾಯಿ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಗಳ ಒತ್ತಡ ಇದ್ದರೂ ಯೋಜನೆಯ ಉದ್ಘಾಟನೆಯ ಪೂಜಾ ಕಾರ್ಯಗಳನ್ನು ನೆರವೇರಿಸಲು ಒಪ್ಪಿಬಂದ ದೀಕ್ಷಿತರಿಗೆ ಮುಖ್ಯಮಂತ್ರಿಗಳು ಕೃತಜ್ಞತೆ ಅರ್ಪಿಸಿದರು. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರಿನ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ದೇಶಭಕ್ತರ ಬಳಗದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಪ್ರಾಂಶುಪಾಲ MM ರಮೇಶ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾ ಸಂತೋಷ್, ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ದೇಶ ಸೇವೆಯ ಬಗ್ಗೆ ಅರಿವು ಮೂಡಿಸುವಂತೆ ಶಿಕ್ಷಕರಿಗೆ ಕರೆ ನೀಡಿದ ಅವರು, ಉತ್ತಮ ಸ್ವಾಸ್ಥ್ಯ ಮತ್ತು ಸದೃಢ ಸಮಾಜ ಕಟ್ಟುವಲ್ಲಿ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಮತ್ತು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಸತ್ಪ್ರಜೆಗಳು. ಹಾಗಾಗಿ ಅವರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡುವಂತೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯಲ್ಲಿ ಗೌರವ ಮೂಡುವಂತೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಅಸಂಖ್ಯಾತ ಶೂರರ ಬಲಿದಾನಗಳ ಸ್ಮರಣೆಯನ್ನ ನೆನಪಿಟ್ಟುಕೊಳ್ಳುವಂತೆ ಶಿಕ್ಷಕರು ಬೋಧಿಸಬೇಕೆಂದು ಶಿಕ್ಷಕರಲ್ಲಿ ಮನವಿ ಮಾಡಿದ್ರು. ದೇಶಭಕ್ತ ಬಳಗದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಹೇಶ್ ಮಾತನಾಡಿ, ಒಂದು ಒಳ್ಳೆ ಗುರಿ ಇರಬೇಕು, ಹಾಗೆ ಒಂದು ಒಳ್ಳೆಯ ಗುರು ಇರಬೇಕು. ಪುರಾಣ ಪುರುಷರಾದ ರಾಮಕೃಷ್ಣ, ಅರ್ಜುನ ಮುಂತಾದವರಿಗೆ ಅತ್ಯುತ್ತಮ ಗುರುಗಳು ಮಾರ್ಗದರ್ಶನ ನೀಡಿದ್ರು ಮತ್ತು ಶಿವಾಜಿ, ಕೃಷ್ಣದೇವರಾಯ, ಚಂದ್ರಗುಪ್ತ ಮುಂತಾದ ಧೀರರಿಗೆ ಉತ್ತಮ ಗುರುಗಳ ಮಾರ್ಗದರ್ಶನ ದೊರೆತಿದ್ದರಿಂದ ಒಂದು ಸಾಮ್ರಾಜ್ಯ ಕಟ್ಟೋದ್ರಲ್ಲಿ ಯಶಸ್ಸು ಮೂಡಿತೆಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲ MM ರಮೇಶ್, ಈ ಸನ್ಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಈ ಸನ್ಮಾನದಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಯವದನ ರಾವ್ ಮಾತನಾಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ವಾಕ್ಯವನ್ನ ವಿದ್ಯಾರ್ಥಿಗಳಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಅನ್ನಪೂರ್ಣ, ಯುವ ಸಾಹಿತಿ ನಿರಂಜನ್ ಧರ್ಮ, ಪ್ರಕೃತಿ ಪವನ್, ಗ್ಲಾಸ್ ಪ್ರಕಾಶ್, ಶಿಕ್ಷಕಿ ಸುಶೀಲಾ ಮತ್ತು ಇನ್ನುಳಿದ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. HCN ನ್ಯೂಸ್ ಬೇಲೂರು. ನಾವು ಸಂಪೂರ್ಣವಾಗಿ ನಮ್ಮ ಕಾನ್ಸಂಟ್ರೇಟನ್ನು ಆ ಕ್ಲಾಸ್ ಕಡೆಗೆ ಹೊಂದಿಸಿಕೊಳ್ಳುವುದೇ ಗುರುವಿನ ಗುಲಾಮ ನಾವು. ಅಂದರೆ ಮೊದಲೆಲ್ಲ ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಇತ್ತು. ಅವಾಗ ಅವರು ಅವರ ಮನೆ ಕೆಲಸಗಳನ್ನೆಲ್ಲ ಈ ಶಿಷ್ಯರ ಹತ್ರ ಮಾಡಿಸ್ತಿದ್ರು. ಅವರ ಪಶುಪಾಲನೆ ಇರ್ಬೋದು, ಅವರ ಮನೆ ಕ್ಲೀನಿಂಗ್ ಇರ್ಬೋದು, ಅವರ ಮನೆ ಅಡುಗೆ ಇರ್ಬೋದು, ಪ್ರತಿಯೊಂದನ್ನು ಶಿಕ್ಷಕರ ಹತ್ರ ಅವರು ವಿದ್ಯಾರ್ಥಿಗಳ ಹತ್ರ ಮಾಡಿಸ್ತಾ ಇದ್ರು. ಕಾಲಕ್ರಮೇಣ ಎಲ್ಲ ನಮ್ಮ ಇದು ಶಿಕ್ಷಣ ವ್ಯವಸ್ಥೆ ಬದಲಾಯಿತು. ಗುರುಕುಲ ಶಿಕ್ಷಣ ಕೊನೆಗೊಂಡು ಈ ರೀತಿಯ ಬ್ರಿಟಿಷರು ಬಿಟ್ಟು ಹೋದಂಥ ಶಿಕ್ಷಣ ವ್ಯವಸ್ಥೆ ನಮಗೆ ಬಂತು. ಇದರಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನವರ ಜನ್ಮದಿನ ಮತ್ತು ಶಿಕ್ಷಕರ ದಿನಾಚರಣೆ ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಯಿತು.
ಶಾಸಕರಾದ ಸಿಮೆಂಟ್ ಮಂಜು ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದ್ರು. ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಬಿಆರ್ ಗುರುದೇವ್, ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ, ತಹಸೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರನ್, ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜಕುಮಾರ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ಯೋಗ ತಜ್ಞರಾದ ಡಾ ಗುರುರಾಜ್ ಯಲಗಚ್ಚನ ಪ್ರಧಾನ ಭಾಷಣ ಮಾಡಿದರು. ಇಡೀ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಯೋಜನಾಬದ್ದವಾಗಿ ಆಯೋಜಿಸಿ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿದರು. ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ ಅತ್ಯುತ್ತಮ ಶಿಕ್ಷಕರನ್ನ ಪ್ರಶಸ್ತಿ ಫಲಕ ನೀಡಿ ಅಭಿನಂದಿಸಿ ಗೌರವಿಸಲಾಯಿತು. ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಮಕ್ಕಳನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಶಾಸಕ ಸಿಮೆಂಟ್ ಮಂಜೂರ್ ಅವರು ಶಿಕ್ಷಕರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ವಿತರಿಸಲಾಯಿತು. ಪುರಸಭೆ ಉಪಾಧ್ಯಕ್ಷೆ ಜರೀನಾ ಜಾಕೀರ್, ತಾಲೂಕು ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಜಾಕೀರ್, ಕಾರ್ಯದರ್ಶಿ ವೈಎಸ್ ಗಿರೀಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಯುಪಿ ಶಶಿಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಪುರಸಭೆ ಸದಸ್ಯೆ ಎಸ್ಎಲ್ ಅನ್ನಪೂರ್ಣೇಶ್ವರಿ, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಚ್ಎನ್ ದೇವರಾಜ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎಂ ಮಂಜುನಾಥ್, ಬಿಸಿಯೂಟ ಯೋಜನೆ ಸಹಾಯಕ ನಿರ್ದೇಶಕ ಮಂಜುನಾಥ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ಎನ್ ಕೃಷ್ಣಮೂರ್ತಿ, ಟಿಪಿಒ ಕುಶ್ವಂತ್ ಕೆಕೆ, ಬಿಆರ್ಸಿ ಗಂಗಾಧರ್, ಶಿಕ್ಷಕರ ಸಂಘದ ಪ್ರಮುಖರಾದ ತಮ್ಮಣ್ಣ ಶೆಟ್ಟಿ, ಜಗದೀಶ್, ಕೀರ್ತಿಕುಮಾರ್, ಆನೆಮಹಲ್ ಸಲೀಂ, ರೇಣುಕಾ ಬಿಆರ್, ಆನಂದ್ ಕೆಎನ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶಪುರ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡ ನಗರದಲ್ಲಿರುವ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಮೊದಲ ಹಂತದ ವಿತರಣಾ ತೊಟ್ಟಿ 3ರ ಪಂಪ್ ಹೌಸ್ನಲ್ಲಿ ನೀರೆತ್ತುವ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಶುಕ್ರವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಪರಮೇಶ್ವರ್, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ, ಶಾಸಕರಾದ ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ ಮತ್ತಿತರೆ ಮುಖಂಡರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ವಿಘ್ನ ನಿವಾರಕ ಗಣಪನ ಸ್ಮರಣೆ. ಪ್ರತಿಷ್ಠಾಪನೆಗೊಂಡ 70ನೇ ವರ್ಷದ ಪೆಂಡಾಲ್ ಗಣಪತಿ ಮೂರ್ತಿ. ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾಹಿತಿ ನೀಡಿದ ಡಾ ಎಚ್ ನಾಗರಾಜ್. ವಿತರಣಾ ತೊಟ್ಟಿಗೆ ಧುಮ್ಮಿಕ್ಕಿದ ನೀರು. ಎತ್ತಿನಹೊಳೆ 2ನೇ ಹಂತ 2027ಕ್ಕೆ ಮುಕ್ತಾಯ. 7 ಜಿಲ್ಲೆಗಳ ಲಕ್ಷಾಂತರ ಮನೆಗಳಿಗೆ ಕುಡಿಯುವ ನೀರು ತಲುಪುವುದು ಶತಸಿದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ನುಡಿ. ಮಲೆನಾಡಿನಲ್ಲಿ ಸಾಮಾನ್ಯವಾಗಿರುವ ಕಾಡಾನೆಗಳ ಚಲನವಲನ. ವಾಹನ ಸವಾರರನ್ನ ಬೆನ್ನಟ್ಟಿದ ಒಂಟಿ ಕಾಡಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಟ್ಟುವ ರೋಚಕ ದೃಶ್ಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.